ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಹಾಗೂ ತಮಟೆ ಕಲಾವಿದರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇಂದು ಕಾಲ್ನಡಿಗೆ ಜಾಥಾದ ಮುಖಾಂತರ ಚಿಕ್ಕಬಳ್ಳಾಪುರ ನಗರದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿದ್ರು. ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡುವಂತ ಈ ಕಾರ್ಮಿಕರ ಕಷ್ಟಗಳು ಸಾವಿರಾರು. ಪ್ರತಿ ಸಾರ್ವಜನಿಕ ಮಸಣಕ್ಕೆ ಒಬ್ಬರಂತೆ ಮಸಣ ಕಾರ್ಮಿಕರೊಬ್ಬರನ್ನ ಸ್ಥಳೀಯ ಸಂಸ್ಥೆಗಳ ಮಸಣ ನಿರ್ವಾಹಕ ನೌಕರರನ್ನಾಗಿ ನೇಮಿಸಿಕೊಳ್ಳಬೇಕು. ಅದೇ ರೀತಿ ಎಲ್ಲಾ ಮಸಣಗಳಲ್ಲಿ ಪಾರಂಪರಿಕವಾಗಿ ಕಾರ್ಯನಿರ್ವಹಿಸುವ ಮಸಣ ಕಾರ್ಮಿಕರ ಕುಟುಂಬಗಳ ಸದಸ್ಯರ ಗಣತಿ ಮಾಡಬೇಕು. ಸ್ಥಳೀಯ ಸಂಸ್ಥೆಗಳಿಂದ ದೃಢೀಕರಣ ಪತ್ರ ಹಾಗೂ ಗುರುತಿನ ಚೀಟಿ ನೀಡುವ ಜೊತೆಗೆ ಅವರ ಪುನರ್ವಸತಿಗೆ ಕ್ರಮ ವಹಿಸಬೇಕು. ಪ್ರತಿ ಗುಣಿ ಅಗೆಯುವ ಮತ್ತು ಮುಚ್ಚುವ ಕೆಲಸವನ್ನ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗವೆಂದು ಪರಿಗಣಿಸಿ ಗುಣಿ ಅಗೆಯುವ ಮತ್ತು ಮುಚ್ಚುವ ಕಾರ್ಮಿಕರಿಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಕನಿಷ್ಠ 3,000 ರೂಗಳ ಕೂಲಿಯನ್ನ ಪಾವತಿಸುವಂತೆ ಕ್ರಮ ವಹಿಸಬೇಕು. ನಮ್ಮ ಒಂದು ಬೇಡಿಕೆಗಳು ಏನಂದ್ರೆ, ನಾವು ತಲತಲಾಂತರದಿಂದ ಕೂಡ ಶವಗಳನ್ನ ಸ್ಮಶಾನಗಳಲ್ಲಿ ಹೂಳುವಂತ ಕೆಲಸವನ್ನ ಮಳೆಯಲ್ಲಿ ಬಿಸಿಲಲ್ಲಾಗಲಿ ಕತ್ತಲಲ್ಲಾಗಲಿ ಹಗಲಲ್ಲಾಗಲಿ ನಾವು ಆ ಕೆಲಸವನ್ನ ಮಾಡ್ತಾ ಬಂದಿದ್ದೀವಿ. ಆದರೆ ಇದುವರೆಗೂ ಯಾವುದೇ ರೀತಿಯ ಸರ್ಕಾರ ನಮಗೆ ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ. ಕೊನೆಗೆ ನಾವು ದಲಿತ ಸಮುದಾಯಕ್ಕೆ ಚೆಂದಿದವರಾಗಿದ್ದೀವಿ. ಆದರೆ ದಲಿತರಿಗೆ ಈ ಥರ ಅನ್ಯಾಯ ಆಗ್ತಿದ್ರೂ ಕೂಡ ಯಾವ ಸರ್ಕಾರ ಕೂಡ ನಮ್ಮ ಪರವಾಗಿ ಮಾತಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ನಮ್ಮ ಒಂದು ಬೇಡಿಕೆಗಳು ಏನಿದೆ ಅಂದರೆ, ನಮ್ಮನ್ನು ಮಸಣ ಕಾರ್ಮಿಕರು ಗಣತಿ ಮಾಡಬೇಕು. ಮತ್ತು ನಮ್ಮ ಮಸಣ ಕಾರ್ಮಿಕರಿಗೆ ಕೂಡಲೇ ಅವರಿಗೆ ಶವ ಸಂಸ್ಕಾರದ ವೇಳೆಯಲ್ಲೇ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಕೊಡಬೇಕು. ಮತ್ತು ತಮಟೆ ಕಲಾವಿದರಿಗೆ ತಮಟೆಗಳನ್ನು ಕೊಡಬೇಕು. ಮತ್ತು ಶವ ಸಂಸ್ಕಾರಕ್ಕೆ ಸರ್ಕಾರ ನಮಗೆ ಒಂದು ಕೂಲಿಯನ್ನು ನಿಗದಿ ಮಾಡಿಕೊಡಬೇಕು. ಸರ್ಕಾರ ಕನಿಷ್ಠ ಒಂದು 4,000 ಕೂಲಿಯನ್ನು ಶವ ಸಂಸ್ಕಾರದ ವೇಳೆ ನಮಗೆ ಕೂಲಿ ನಿಗದಿ ಮಾಡಿಕೊಡಬೇಕು. ಮತ್ತು ಅದೇ ರೀತಿ ನಮಗೆ ತಿಂಗಳ ಪೂರ್ತಿಯಲ್ಲಿ ನಮ್ಮ ಶವಗಳು ಬರೋದಿಲ್ಲ. ಆದ್ದರಿಂದ ನಮಗೆ ತಿಂಗಳಿಗೆ ಮಾಶಾಸನ ರೂಪದಲ್ಲಿ 5,000 ರೂಪಾಯಿಗಳನ್ನು ನಮಗೆ ಕೊಡಬೇಕಂತ ಕೇಳ್ತಾ ಇದ್ದೀವಿ. ಮಸಣ ಕಾರ್ಮಿಕರಿಗೆ ಮಸಣದಲ್ಲಿ ಕಾರ್ಯನಿರ್ವಹಿಸಲು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಮತ್ತು ಗುಣಿ ಅಗೆಯುವ ಮತ್ತು ಮುಚ್ಚುವ ಅಗತ್ಯ ಪರಿಕರಗಳನ್ನು ಒದಗಿಸಬೇಕು. ತಮಟೆ ಕಲಾವಿದರಿಗೆ ಸ್ಥಳೀಯ ಸಂಸ್ಥೆಗಳ ಮೂಲಕವೇ ತಮಟೆಗಳನ್ನು ಕೊಡಿಸಬೇಕು. ಅದೇ ರೀತಿ ಕಾರ್ಮಿಕರ ಶುಚಿಗಾಗಿ ಸಾಬೂನುಗಳನ್ನು ಒದಗಿಸಬೇಕು. ಸ್ಥಳೀಯ ಸಂಸ್ಥೆಗಳನ್ನು ಮಾಲೀಕರನ್ನಾಗಿಸಿ ಮಸಣ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಯೋಜನೆಯನ್ನ ಜಾರಿಗೊಳಿಸಬೇಕು. ಮುಂತಾದವುಗಳು ಇವರ ಪ್ರಮುಖ ಬೇಡಿಕೆಗಳಾಗಿತ್ತು.